ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಟಾಪ್ 3 ಇಲ್ಲ ಟಾಪ್ 2 ಅಲ್ಲಿ ಬರ್ತೀನಿ ಅಂತ ಅನಿಸಿತ್ತು. ಬಟ್ ಇಟ್ಸ್ ಓಕೆ. ಟಾಪ್ 6 ಬರೋದೇ ಒಂದು ದೊಡ್ಡದು. ಯಾಕಂದರೆ 4th ವೀಕಲ್ಲಿ ಎಂಟ್ರಿ ಆಗಿದ್ದು ವೈಲ್ಡ್ ಕಾರ್ಡ್ ಆಗಿ. ಆ್ಯಂಡ್ ಅಲ್ಲಿ ಹೋದಾಗ ನಾನು ವಿ ಟಿ ನೋಡಿ ಸುದೀಪ್ ಸರು ಇದ್ದರೆ ರಘು ಥರ ಇರಬೇಕು, ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ನನಗೆ ಅದು ತುಂಬ ಖುಷಿ ಆಯಿತು. ನನಗೆ ಟ್ರೋಫಿ ವಿನ್ ಆಗೋ ಅಷ್ಟು ಖುಷಿ ಆಯಿತು ಸುದೀಪ್ ಸರ್ ಹಂಗೆ ಹೇಳಿದಾಗ. ಸೊ ಫಸ್ಟು ಸೆಕೆಂಡು ಥರ್ಡು ಅದೊಂದು ನಂಬರ್ ಅಷ್ಟೇ. ಬಟ್ ನಾವೇನು ಅಲ್ಲಿ ಕಲಿತು ಆಚೆ ಬಂದ್ವಲ್ಲ, ಐ ಆಮ್ ವೆರಿ ವೆರಿ ಹ್ಯಾಪಿ. ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಆ್ಯಂಡ್ ಇಡೀ ಕರ್ನಾಟಕ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಓಕೆ, ನಿಮಗೆ ಎಲಿಮಿನೇಷನ್ ಆಯ್ತಲ್ಲ ಅವಾಗ ಏನು ಅನಿಸುತ್ತೆ ಸರ್ ನಿಮಗೆ? ಯಾಕೆಂದರೆ ಅದು ನೋಡಿದ್ವಿ ನಿಮ್ಮದು ರಿಯಾಕ್ಷನ್ನು ಹಿಂಗಿತ್ತು ಅಂತ ಅಂದ್ಬಿಟ್ಟು. ಸೊ ನೀವು ಯಾವ ಸ್ಟೇಜ್ನ ರೀಚ್ ಆಗಬೇಕು ಅಂತಿದ್ರಿ? ಅದೇ ನಾನು ಟಾಪ್ 3 ಖಂಡಿತ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಮನೆ ಆಚೆ ಹೋಗುವಾಗ ತುಂಬ ಬೇಜಾರಾಯಿತು. ಯಾಕಂದರೆ ಮನೆಗೆ ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದೆ. ಒಂದು 3 months ಅದೇ ಮನೇಲಿ ಇದ್ವಲ್ಲ, ತುಂಬ ಬೇಜಾರಾಯಿತು. ಮತ್ತೆ ಈ ಮನೆಗೆ ಎಂಟ್ರ್ ಆಗೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ಕಳೆದಿರೋ ಕ್ಷಣಗಳು, ಲೈಕ್ ಆ ಸೋಫಾ ಆಗಲಿ, ಅಡುಗೆ ಮನೆ, ಸ್ವಿಮ್ಮಿಂಗ್ ಪೂಲು, ಜಿಮ್ ಏರಿಯಾ, ಸೊ ಪ್ರತಿಯೊಂದು ನನಗೆ ಮೋಸ್ಟ್ಲಿ ಸಾಯೋ ತನಕ ಕಾಡುತ್ತೆ ಅಂತ ಅನಿಸುತ್ತೆ. ಸರ್, ನೀವು ಅಂದ್ಕೊಂಡಿದ್ದೀರಾ ಗಿಲ್ಲಿ ನಟ ಗೆಲ್ತಾರೆ ಅಂತ ಅಂದ್ಬಿಟ್ಟು? ಅಂದ್ಕೊಂಡಿದ್ದೆ ನಾನು. ಗಿಲ್ಲಿ ಡಿಸರ್ವಿಂಗ್ ಕ್ಯಾಂಡಿಡೇಟು. ಗಿಲ್ಲಿ ಮತ್ತು ರಕ್ಷಿತಾ ಅಲ್ಲಿ ಫೈಟ್ ಇರುತ್ತೆ. ಆ್ಯಂಡ್ ನಾನು ಟಾಪ್ 3 ಬರ್ತೀನಿ ಎಲ್ಲೋ ಇತ್ತು ನನಗೂ ಒಂದು ಮನಸ್ಸಲ್ಲಿ, ನನಗೂ ಒಂದು ಚಾನ್ಸ್ ಇದೆ ಅಂತ. ಬಟ್ ವೆರಿ ಹ್ಯಾಪಿ ದಟ್ ಗಿಲ್ಲಿ ಆ್ಯಂಡ್ ರಕ್ಷಿತಾ ಟಾಪ್ 2. ಯಾಕಂದರೆ ನನಗೆ ಫೇವ್ರೇಟ್ ಇದ್ದಿದ್ದೆ ಗಿಲ್ಲಿ ಮತ್ತು ರಕ್ಷಿತಾ. 3 ಜನನೂ ಟಾಪಲ್ಲಿ ಬಂದ್ವಲ್ಲ, ನಂಗೆ ಅದು ತುಂಬ ಖುಷಿ ಆಯಿತು.